ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವೆಂಡಿ ಕ್ರಿಯೇಷನ್ಸ್. ಇವತ್ತು ನಾನು ಈ ವಿಡಿಯೋಲಿ ಚಾಕ್ಲೇಟ್ ಶರ್ಟ್ ಹ್ಯಾಂಪರ್ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲು ನಮ್ಮ ಮನೆಯಲ್ಲಿ ಇದು ಸ್ವೀಟ್ ಬಾಕ್ಸ್ ಇತ್ತು, ಇದನ್ನೇ ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ಈ ಥರ ಸಿಲ್ವರ್ ಶೈನಿಂಗ್ ಪೇಪರ್ ಬಾಕ್ಸ್ ಒಳಗಡೆ ಅಂಟಿಸ್ತಾ ಇದ್ದೀನಿ. ಮತ್ತು ಸೇಮ್ ಅದೇ ಸಿಲ್ವರ್ ಶೈನಿಂಗ್ ಪೇಪರ್ ಬಾಕ್ಸ್ ಸುತ್ತಮುತ್ತನೂ ಅಂಟಿಸಿದ್ದೀನಿ. ಹೊರಗಡೆ ಒಳಗಡೆ ಎಲ್ಲ ಫುಲ್ ಫೆವಿಕಾಲ್ ಯೂಸ್ ಮಾಡಿ ಅಂಟಿಸಿದ್ದೀನಿ. ಈಗ ನಾನು 5 ಸ್ಟಾರ್ ಚಾಕ್ಲೇಟ್ ತೊಗೊಂಡು ಅದು ಗ್ಲೂಗನ್ಲಿಂದ ಅಂಟಿಸ್ತಾ ಹೋಗ್ತಾ ಇದ್ದೀನಿ. ನೀವು ಬೇಕಾದರೆ ಕಿಟ್ಕ್ಯಾಟ್, ಡೈರಿ ಮಿಲ್ಕ್, ಮಂಚ್, ಪರ್ಕ್ ಯಾವ್ದು ನಿಮಗೆ ಇಷ್ಟವಾದ ಚಾಕ್ಲೇಟ್ ಯೂಸ್ ಮಾಡ್ಬೋದು. ನಾನಿಲ್ಲಿ 5 ಸ್ಟಾರ್ ಚಾಕ್ಲೇಟನ್ನು ಯೂಸ್ ಮಾಡಿ ಶರ್ಟ್ ಹ್ಯಾಂಪರ್ ಮಾಡ್ತಾಯಿದ್ದೀನಿ. ಇದು ಭಾಳ ಈಸಿನೂ ಆಗುತ್ತೆ ಆ್ಯಕ್ಚುಲಿ ಗ್ಲೂಗನ್ ಯೂಸ್ ಮಾಡಿದ್ದರಿಂದ. ನೋಡಿ ಫ್ರೆಂಡ್ಸ್, ಅದು ಬೀಳೋದು ಇಲ್ಲ, ಭಾಳ ಗಟ್ಟಿಯಾಗಿ ಸ್ಟಿಕ್ ಆಗಿರುತ್ತೆ. ಬೇಕಾದರೆ ನೀವು ಡಬಲ್ ಸೈಡೆಡ್ ಟೇಪು ಬಳಸ್ಬೋದು. ಇದು ಭಾಳ ಫಾಸ್ಟ್ ಆಗುತ್ತೆ ಗ್ಲೂಗನ್ಲಿಂದ. ಈಗ ನೆಕ್ಸ್ಟ್ ನಾನು ಒಂದು ರೋಗೆ 8 ಚಾಕ್ಲೇಟ್ಸ್ ಅಂಟಿಸಿದ್ದೀನಿ. ಸೊ ಅದು ಸೆಂಟ್ರ್ ಪಾರ್ಟ್ ನೋಡ್ಕೊತಾ ಇದ್ದೀನಿ. ಆ ಸೆಂಟ್ರ್ ಪಾರ್ಟಿಗೆ ಟೈ ಥರ ಶೇಪ್ ಕಟ್ ಮಾಡಿದ್ದೀನಿ ನಾನು. A4 ಸೈಜ್ ಕಲರ್ ಪೇಪರ್ ತೊಗೊಂಡು ಅದಕ್ಕೆ ಔಟ್ಲೈನರ್ ಬ್ಲ್ಯಾಕ್ಲಿಂದ ಇದು ಮಾಡಿ, ಬ್ಲ್ಯಾಕ್ ಸ್ಕೆಚ್ ಯೂಸ್ ಮಾಡಿ ಔಟ್ಲೈನ್ ಮಾಡಿ ಗ್ಲೂಗನ್ಲಿಂದ ಅಂಟಿಸ್ತಾ ಇದ್ದೀನಿ. ಶರ್ಟ್ ಹ್ಯಾಂಪರಲ್ಲ, ನೀವು ಯಾವ ಥರ ನಿಮಗೆ ಟೈ ಕಲರ್ ನಿಮಗೆ ಇಷ್ಟವಾದ ನೀವು ಯೂಸ್ ಮಾಡ್ಬೋದು. ಈಗ ಇದು ಎಲ್ಲೋ ಐತಲ್ಲ, ಬ್ಲೂ ಕಾಂಟ್ರಾಸ್ಟ್ ಚೆನ್ನಾಗೂ ಆಗುತ್ತೆ. ಬಾಯ್ಸಿಗೆ ಮತ್ತು ಬ್ಲೂ ಕಲರ್ ಅಂತೂ ನಾನು ಬ್ಲೂ ಕಲರ್ ಪೇಪರನ್ನೇ ತೊಗೊಂಡಿದ್ದೀನಿ. ಇದು ಪಾಕೆಟ್ ಈ ಥರ ಕಟ್ ಮಾಡಿ ಮತ್ತು ಒಳಗಡೆ ಸ್ಕೆಚ್ ಪೆನ್ಲಿಂದ ಬ್ಲ್ಯಾಕ್ ಸ್ಕೆಚ್ ಪೆನ್ ಯೂಸ್ ಮಾಡಿ ಔಟ್ಲೈನ್ ಮಾಡ್ಕೊಂಡಿದ್ದೀನಿ. ಈ ಥರ ಅಂಟಿಸ್ತಾ ಹೋಗಬೇಕು. ಇದು ಟೈದ ಮ್ಯಾಲಿನ ಕಾಲರ್. ಸೊ ಇದು ಕಾಲರಿಗೆ ನಾನು ಸ್ಟ್ರಿಪ್ ಥರನೇ ಕಟ್ ಮಾಡಿ ಬ್ಲ್ಯಾಕ್ ಸ್ಕೆಚ್ ಔಟ್ಲೈನ್ ಮಾಡಿ ನೆಕ್ಸ್ಟ್ ಈ ಥರ ಅಂಟಿಸ್ತಾ ಹೋಗ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಅಕ್ಕನ ಮಗಂದು ದೋತ್ರದಟ್ಟಿ ಫಂಕ್ಷನ್ಗೆ ನಾನು ಮಾಡಿದ್ದೆ. ಅವನಿಗೆ ಭಾಳ ಇಷ್ಟ ಆಯಿತು, ನಮ್ಮ ಅಕ್ಕಗೂ ಇಷ್ಟ ಆಯಿತು. ಈ ಥರ ನಾನು ಈಗ ಅದು ಟೈ ಮ್ಯಾಲಿನ ಪಾರ್ಟು ಸ್ಟಿಕ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಬಾಕ್ಸ್ ಇರಲಿಲ್ಲ ಅಂದರೂ ಮನೆಯಲ್ಲಿ ಈಗ ರಟ್ಟಿರುತ್ತಲ್ಲ ಅದನ್ನು, ಅಥವಾ ಸಾರಿ ಬಾಕ್ಸಿಗೆ ಅದು ತೊಗೊಂಡು ಯೂಸ್ ಮಾಡಿ ನೀವು ಮಾಡ್ಬೋದು. ಇದು ಗ್ಲೂಗನ್ ಅದು ಅಂಟಿಸ್ತಾ ಹೋಗಬೇಕು. ಒಂದು ವೇಳೆ ಗ್ಲೂಗನ್ ಇರಲಿಲ್ಲ ಅಂದರೆ ಡಬಲ್ ಸೈಡೆಡ್ ಟೇಪು ಮತ್ತು ಈ ಥರ ಅಂಟಿಸುವಾಗ ಫೆವಿಕಾಲ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನಾವು ಇಷ್ಟ ಆಗಿಬಿಡುತ್ತೆ. ಇದು ಕಾಲರ್ ಪಾರ್ಟು, ಟೈ ಪಾರ್ಟು, ಪಾಕೆಟ್ ಪಾರ್ಟ್ ಮುಗೀತು. ಈಗ ನಾನು ಅದಕ್ಕೆ ಬಟನ್ಸ್ ಅಂಟಿಸ್ತಾ ಇದ್ದೀನಿ. ಸೊ ಮೊದಲೇ ನಾನು ಇಟ್ಕೊಂಡು ನೋಡಿದ್ದೀನಿ ಯಾವ ಥರ ಯಾವ ಲೊಕೇಶನ್ ಇರಬೇಕಂತ. ಸೊ ಆ ಸೈಡಿಗೆ ಆ ಥರನೇ ಅಂಟಿಸ್ತಾ ಹೋಗ್ತಾಯಿದ್ದೀನಿ. ಇದಕ್ಕಿಂತ ಬೆಸ್ಟ್ ಪಾರ್ಟು ನೀವು ಮೊದಲೇ ಇಟ್ಟಿರ್ತೀನಲ್ಲ, ಆವಾಗ ನಾನು ಸ್ಕೆಚ್ಲಿಂದ ಡಾಟ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಾಗ್ತಿತ್ತು. ನಾ ಈ ಥರ ಇಟ್ಟಿದ್ರು ಒಂದು ಸ್ವಲ್ಪ ಡಿಸ್ಟೆನ್ಸ್ ಸಮೀಪ ಆಗಿಬಿಡ್ತು, ಡಿಫ್ರೆನ್ಸ್ ಆಯಿತು ಫ್ರೆಂಡ್ಸ್. ಸೊ ಇದು ಬಟನ್ನು ಲಾಸ್ಟಿಗೆ ಇಡಬೇಕಂದ್ರೆ ಅದು ಲುಕ್ ಅನಿಸ್ಲಿಲ್ಲ, ಮತ್ತು ಪಾಕೆಟಿಗೆ ಇಟ್ಟಿದ್ದೆ ನಾನು. ಸೊ ಈ ಥರ ಚಾಕ್ಲೇಟ್ ಶರ್ಟ್ ಹ್ಯಾಂಪರ್ ಮಾಡಿ ನೀವು ಎಂಗೇಜ್ಮೆಂಟ್ ಸೆರೆಮನಿಯಲ್ಲಿ, ಈಗ ನಾನು ದೋತ್ರದಟ್ಟಿ ಫಂಕ್ಷನ್, ಶಾಲ್ ಫಂಕ್ಷನ್ ಅಂತೀವಿ, ಉಡ್ದಟ್ಟಿ ಅಂತೀವಿ, ಈ ಫಂಕ್ಷನಲ್ಲೂ ಇಡ್ಬೋದು. ಗಿಫ್ಟ್ ನಿಮ್ಮ ಲವ್ಡ್ ಒನ್ಸಿಗೆ ಗಿಫ್ಟ್ ಕೊಡೋಕ್ಕೂ ಆಗುತ್ತೆ. ಹೋಪ್ಸೋ ಫ್ರೆಂಡ್ಸ್, ಇದು ಚೆನ್ನಾಗಿ ಅನ್ನಿಸ್ತೈತೆ ಅನ್ಕೋತಾ ಇದ್ದೀನಿ. ನಿಮಗೆ ಇಷ್ಟ ಆಗಿಬಿಡ್ಬೋದು. ಚಾಕ್ಲೇಟ್ ಹ್ಯಾಂಪರ್ ಈಸಿಲಿ ನಾನು ಕ್ಯಾರಿನೂ ಮಾಡಿದ್ದೆ, ಏನು ಪ್ರಾಬ್ಲಮ್ ಆಗಿಲ್ಲ. Chocolate shirt hamper is ready. Thank you friends. Bye bye.